ಅನ್ಲಾಕಿಂಗ್ ಬಿಸ್ನೆಸ್ ಪೊಟೆನ್ಷಿಯಲ್ ಜೆವೆಲ್ಸ್ ಗಿಫ್ಟ್ಸ್ ಆ್ಯಂಡ್ ಶಾಪಿಂಗ್. ಏನಪ್ಪ ಇದು ಜೆವೆಲ್ಸ್ ಕೊಡ್ತಾ ಇದ್ದಾರೆ ಯೂಟ್ಯೂಬ್ನವರು ಅನ್ಕೋಬೇಡಿ. ಹಲೋ, ನಮಸ್ಕಾರ, ವೆಲ್ಕಮ್ ಟು ಟೆಕ್ಲೂರು ಕನ್ನಡ ಚಾನಲ್. ಸೊ ಇವತ್ತು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಅಪ್ಡೇಟೆಡ್ ಕಂಟೆಂಟ್ನ ನಾನು ತೊಗೊಂಬಂದಿದ್ದೀನಿ. ಸೊ ಯೂಟ್ಯೂಬ್ನವರು ಮೇಡ್ ಆನ್ ಯೂಟ್ಯೂಬ್ ಅಂತ ಒಂದು ಇವೆಂಟ್ ಮಾಡಿದರು. ಅದು ಒಂದು 2 ದಿವಸ ಹಿಂದೆ ಆಯಿತು. ಸೊ ಅದರ ಬಗ್ಗೆ ಏನೇನು ಫೀಚರ್ಸ್ ಬಂದಿದೆ ಯೂಟ್ಯೂಬಲ್ಲಿ, ಅದು ಇನ್ನೂ ಕಮಿಂಗ್ ಸೂನ್ ಇದೆ ಇಂಡಿಯಾದಲ್ಲಿ. ಸೊ ಅದ್ರ ಬಗ್ಗೆ ನಾನು ಕಂಟೆಂಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಯೂಟ್ಯೂಬರ್ ಆಗಿದ್ದರು, ಇನ್ನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ನಾನು ಯೂಟ್ಯೂಬಲ್ಲಿ ಕಂಟೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು, ನಿಮಗೂ ಉಪಯೋಗ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ. ಸೊ ಇದು ಒಂಥರ ಗೋಲ್ಡನ್ ಯುಗ ಫಾರ್ ಕ್ರಿಯೇಟಿಂಗ್ ಕಂಟೆಂಟ್. ಓಕೆನಾ? ನಾನು ಇವತ್ತು ಎಂಡ್ ಟು ಎಂಡ್ ಎಲ್ಲ ಡೀಟೇಲ್ಸ್ನ ಹೇಳ್ತಿದ್ದೀನಿ. ಸೊ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ, ಟೇಕ್ ಯುವರ್ ಟೈಮ್. ಓಕೆನಾ? ಒಂದೊಂದು ಫೀಚರ್ಸು ಸೂಪರ್ ಆಗಿದೆ, ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ತುಂಬ ಅಪ್ಡೇಟ್ ಮಾಡುತ್ತೆ, ತುಂಬ ಈಸಿ ಮಾಡುತ್ತೆ, ಮತ್ತು ನೀವು ನಿಮ್ಮ ಸಬ್ಸ್ಕ್ರೈಬರ್ ಒಟ್ಟಿಗೆ ಕನೆಕ್ಟ್ ಮಾಡೋ ರೀತಿನೂ ಚೇಂಜ್ ಆಗುತ್ತೆ. ಅದು ನಾನು ಮುಂದೆ ಹೇಳ್ತೀನಿ ಯಾವ್ಯಾವ ರೀತಿ ಫೀಚರ್ಸ್ನ ತರ್ತಾ ಇದ್ದಾರೆ ಅಂತ. ಮತ್ತು ಇವರು AI ತುಂಬ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಫೀಚರ್ಸ್ಗಳು ಬರ್ತಾ ಇದೆ, ಬನ್ನಿ ನೋಡೋಣ. ವೆಲ್ಕಮ್ ಟು ಟೆಕ್ಲೂರು. ಸೊ ಬನ್ನಿ ನೋಡೋಣ ಇವಾಗ. ಯೂಟ್ಯೂಬ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿ ಒನ್. ಯೂಟ್ಯೂಬ್ನ ವಿಷನ್ ಏನಂದರೆ, ಈಗ ಒಂದು ಸಕ್ಸಸ್ ಅಂದರೆ ಅದು ಒಂದು ಸೈಜಲ್ಲಿ ಎಲ್ಲರಿಗೂ ಫಿಟ್ ಆಗಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದು ನೀಡ್ಸ್ ಬೇರೆ ಬೇರೆ ಇರುತ್ತೆ. ಓಕೆನಾ? ಸೊ ಯೂಟ್ಯೂಬ್ನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀವು ಯಾವ್ಯಾವ ಟೈಪ್ ಕಂಟೆಂಟ್ ಮಾಡ್ತೀರಾ ಅದ್ರ ಪ್ರಕಾರ ಅವರು ಒಂದೊಂದು ಫೀಚರ್ಸ್ನ ರೆಡಿ ಮಾಡಿದ್ದಾರೆ. ಓಕೆನಾ? ಸೊ ಕ್ರಿಯೇಟರ್ಸ್ಗೆ ಏನೇನು ಆಪರ್ಚುನಿಟಿ ಬರ್ತದೆ, ಓಕೆ, ಅವ್ರದ್ದು ಸೆಲ್ಫ್ ಎಕ್ಸ್ಪ್ರೆಷನ್. ಇವಾಗ ಇಂಡಿವಿಜುವಲ್ ಎಕ್ಸ್ಪ್ರೆಷನ್ ಬೇರೆ ಬೇರೆ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ವೇಯಲ್ಲಿ, ಕೆಲವೊಬ್ಬರು ಲೈವ್ ಸ್ಟ್ರೀಮಲ್ಲೇ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಕೆಲವೊಬ್ಬರು ಟ್ರಾವೆಲ್ ವ್ಲಾಗ್ಸ್ಗಳನ್ನೇ ಮಾಡಿಬಿಟ್ಟು ತುಂಬ ಏನು ಸಬ್ಸ್ಕ್ರೈಬರ್ ಪಡೆದಿರ್ತಾರೆ. ಓಕೆನಾ? ಕೆಲವೊಬ್ರು ಫೈನಾನ್ಷಿಯಲ್ ಸಜೆಷನ್ ಕೊಡ್ತಾ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಾರೆ. ಓಕೆನಾ? ಸೊ ಪ್ರತಿಯೊಬ್ಬರಿಗೂ ಒಂಥರ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದೆ ಯೂಟ್ಯೂಬ್. ಅಚೀವಿಂಗ್ ಫೈನಾನ್ಷಿಯಲ್ ಫ್ರೀಡಮ್, ನಿಮ್ಗೆ ಗೊತ್ತೇ ಇದೆ, ಯೂಟ್ಯೂಬಿಂದ ಎಷ್ಟೊಂದು ಜನ ತುಂಬ ಒಳ್ಳೆ ಸ್ಥಿತಿಯಲ್ಲಿ ಬಂದಿದ್ದಾರೆ. ಸೊ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಸಸ್ಟೈನೇಬಲ್ ಆಪರ್ಚುನಿಟೀಸ್ ಫಾರ್ ಆಲ್ ಕ್ರಿಯೇಟರ್ಸ್, ಎಲ್ಲರಿಗೂ ಏನಾದರೂ ಇರುತ್ತೆ. ಸೊ ನೀವು ಯಾವ ಥರ ಅದನ್ನು ಯೂಸ್ ಮಾಡ್ಕೋತೀರಾ ಅದರ ಮೇಲೆ ಡಿಪೆಂಡ್ ಆಗಿದೆ. ಸೊ AI ಆ್ಯಂಡ್ ಕ್ರಿಯೇಟಿವಿಟಿ, ಲಾಸ್ಟ್ 1-2 ವರ್ಷದಲ್ಲಿ AI ಅಪ್ಲಿಕೇಶನ್ ಬಂದಷ್ಟು ಇನ್ಯಾವುದು ಬಂದಿಲ್ಲ. ಸೊ AI ಎಲ್ಲ ಕಂಪ್ನೀಸ್ಗಳು ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಯೂಟ್ಯೂಬು ಹಿಂದೆ ಬಿದ್ದಿಲ್ಲ. ಸೊ ಅವರ ಯೂಟ್ಯೂಬ್ AI ಪ್ರಾಡಕ್ಟ್ಸ್ನ ನೀವು ನೋಡಿಬಿಟ್ರೆ, ಕಂಟೆಂಟ್ ಕ್ರಿಯೇಷನ್ ಇಷ್ಟು ಈಸಿನ ಅನಿಸ್ಬಿಡುತ್ತೆ. ನಾನು ಮುಂದೆ ತೋರಿಸ್ತಾ ಇರ್ತೀನಿ. ಟ್ರಾನ್ಸ್ಫಾರ್ಮಿಂಗ್ ದ ವೇ ಕ್ರಿಯೇಟರ್ಸ್ ಎಂಗೇಜ್ ವಿತ್ ದೇರ್ ಆಡಿಯನ್ಸ್. ಸೊ ಇದು ಇಂಪಾರ್ಟೆಂಟ್. ಇವಾಗ ಏನಾಗ್ತಾ ಇತ್ತು, ದೆರ್ ಆರ್ ಲಿಮಿಟೆಡ್ ರಿಸೋರ್ಸಸ್, ತುಂಬ ರಿಸೋರ್ಸಸ್ ಇರಲಿಲ್ಲ. ಸೊ ಯೂಟ್ಯೂಬ್ನವರು ಅದರ ಬಗ್ಗೆನೂ ಯೋಚನೆ ಮಾಡಿ ತುಂಬ ಒಳ್ಳೆ ಪ್ರಾಡಕ್ಟ್ಸ್ನ ತಂದಿದ್ದಾರೆ. ಸೊ ಹಾಗೆ ನೋಡ್ತಾ ಇರಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋನ ನೋಡೋಣ. ಸೊ ಇವಾಗ ಇದು ಬಂದ್ಬಿಟ್ಟು ಫಸ್ಟ್ ಫೀಚರ್ಸ್. ಇದರ ಹೆಸರು ವಿಯೋ. ಸೊ ವಿಯೋ ಅಂದರೆ ಏನು? ಸೊ ಗೂಗಲ್ನವರು ಡೀಪ್ ಮೈಂಡ್ಸ್ ವಿಯೋ ಅಂತ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ. ಅದನ್ನು ಅವರು ಶಾರ್ಟ್ಸ್ ಒಟ್ಟಿಗೆ, ಯೂಟ್ಯೂಬ್ ಶಾರ್ಟ್ಸ್ ಒಟ್ಟಿಗೆ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ವಿಯೋ ಅಂದರೆ ಏನು? AI ಪವರ್ ಟೂಲ್ ಫಾರ್ ಜನರೇಟಿಂಗ್ ವಿಡಿಯೋ ಬ್ಯಾಕ್ಗ್ರೌಂಡ್ಸ್. ಓಕೆ, ನೀವು ವಿಡಿಯೋ ಬ್ಯಾಕ್ಗ್ರೌಂಡ್ ಬೇಕಲ್ವಾ? ನೀವು ಇವಾಗ ಮನೆಯಿಂದ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆ ಬ್ಯಾಕ್ಗ್ರೌಂಡು ಸ್ವಿಟ್ಜರ್ಲ್ಯಾಂಡ್ದು ಬೇಕು, ನೇಪಾಳದ್ದು ಬೇಕು, ಅಥವಾ ಹಿಮಾಲಯ ಪರ್ವತದ ಬೇಕು. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಗೆ ಕಂಟೆಂಟ್, ನಿಮ್ಮ ಫೇಸ್ ರೆಡಿ ಮಾಡ್ಕೊಂಬಿಟ್ಟು, ವಿಡಿಯೋ ಮಾಡ್ಕೊಂಬಿಟ್ಟು ಬ್ಯಾಕ್ಗ್ರೌಂಡ್ ಏನು ಬೇಕಾದರೂ ಕೊಡ್ಬೋದು. ಇವಾಗ ಇದೆ, ಟೂಲ್ಸ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಇದೆಲ್ಲ ಇಂಟಿಗ್ರೇಟೆಡ್ ಆಗಿ ಬಂದರೆ ನಿಮ್ಗೆ ಫೈನಲ್ ಔಟ್ಪುಟ್ಟು ಚೆನ್ನಾಗಿ ಬರುತ್ತೆ. ಸೊ ಅನ್ಲಿಮಿಟೆಡ್ ಕ್ರಿಯೇಟಿವಿಟಿ, ಕ್ರಿಯೇಟ್ ಬ್ಯಾಕ್ಗ್ರೌಂಡ್ಸ್ ಲಿಮಿಟೆಡ್ ಓನ್ಲಿ ಬೈ ಯುವರ್ ಇಮ್ಯಾಜಿನೇಷನ್. ನಿಮ್ಮ ಇಮ್ಯಾಜಿನೇಷನ್ ಅಷ್ಟೇ ಲಿಮಿಟ್. ಅದಕ್ಕೆ ನೀವು ಏನು ಇಮ್ಯಾಜಿನೇಷನ್ ಮಾಡ್ತೀರಾ ಅದ್ರ ಪ್ರಕಾರ ನೀವು ಬ್ಯಾಕ್ಗ್ರೌಂಡ್ ಮಾಡ್ಕೋಬೋದು. ಸ್ಟೆಪ್ ಇನ್ ಟು ನಾವೆಲ್ ವರ್ಡ್ಸ್ ಆರ್ ವಿಜುವಲ್ ಫ್ಯಾಷನ್ ಕಾನ್ಸೆಪ್ಟ್ಸ್. ಸೊ ಇದು ಒಂಥರ
ಪ್ಯಾಂಡೋರಾ ಬಾಕ್ಸ್ ಅಂತ ಹೇಳ್ತಾರೆ, ಗೊತ್ತಲ್ವಾ? ಅದು ಓಪನ್ ಮಾಡಿದ್ರೆ ಏನೇನೋ ಅಪರ್ಚುನಿಟೀಸ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ನಾನು ಮುಂದೆ ಜಾಸ್ತಿ ಹೇಳಕ್ಕೆ ಇಚ್ಛೆ ಪಡಲ್ಲ. ಸೊ ತುಂಬಾ ವಾಸ್ಟ್ ಆಪರ್ಚುನಿಟಿ ಓಪನ್ ಆಗುತ್ತೆ. AI ಜನರೇಟೆಡ್ ವಿಡಿಯೋ ಕ್ಲಿಪ್ಸ್ ಜನರೇಟ್ 6 ಸೆಕೆಂಡ್ ಸ್ಟ್ಯಾಂಡ್ ಅಲೋನ್ ಕ್ಲಿಪ್ಸ್. ನೀವು ಸ್ಟ್ಯಾಂಡ್ ಅಲೋನ್ ಕ್ಲಿಪ್ಸ್ನ ಜನರೇಟ್ ಮಾಡ್ಕೋಬೋದು. ಸೀಮ್ಲೆಸ್ಲಿ ಬ್ಲೆಂಡ್ ವಿತ್ ಎಕ್ಸಿಸ್ಟಿಂಗ್ ಫುಟೇಜ್. ನೀವು ಯಾವುದೇ ಫುಟೇಜ್ ಇದ್ದರೂ ಅದರೊಟ್ಟಿಗೆ ಮರ್ಜ್ ಮಾಡ್ಕೋಬೋದು. ಟ್ರಾನ್ಸ್ಪರೆನ್ಸಿ ವಿತ್ ಸಿಂತ್ ಐ ಡಿ ಅಂದರೆ ಒಂದು ಗೂಗಲ್ದು, ಯೂಟ್ಯೂಬ್ದು ಒಂದು ಕಾನ್ಸೆಪ್ಟ್ ಬರುತ್ತೆ. ನಾನು ಅದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದರೊಟ್ಟಿಗೆ ಟ್ರಾನ್ಸ್ಪರೆನ್ಸಿ ಏನೋ ಗೊತ್ತಾ, ಇದು ರಿಯಲ್ ಇಮೇಜಾ AI ಇಮೇಜಾ, ರಿಯಲ್ ವಿಡಿಯೋನ AI ವಿಡಿಯೋನ ಒಂದು ಬೇಕಾಗತ್ತೆ ಮುಂದೇನು. ಅದರ ಇಂಪಾರ್ಟೆನ್ಸ್ ಏನಕ್ಕಂದರೆ ನಾನು ಮುಂದೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅದು ತುಂಬ ದೊಡ್ಡ ಟಾಪಿಕ್ಕು. ವಾಟರ್ ಮಾರ್ಕಿಂಗ್ AI ಜನರೇಟೆಡ್ ಕ್ಲಿಪ್ಸ್ ವಿತ್ ಅಥೆಂಟಿಸಿಟಿ. ಸೊ ಮುಂದೆ ನಿಮ್ಮ ಫೇಸೇ ಒಂದು ವಿಡಿಯೋ ಬಂದುಬಿಟ್ರೆ ಅದು ರಿಯಲ್ ವಿಡಿಯೋನ AI ಜನರೇಟೆಡ್ ವಿಡಿಯೋನ ಅಂತ ಅಷ್ಟು ಡೌಟ್ ಬಂದೇ ಬರ್ಬೋದು. ಇವಾಗಲೇ ಇದೆ, ಬಟ್ ಅದಕ್ಕೋಸ್ಕರನೂ ಅವರೊಂದು ಪ್ರಾಡಕ್ಟ್ ತಂದಿದ್ದಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಟೆಕ್ಲೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದು ತುಂಬ ಸ್ಟಡಿ ಮಾಡಿ ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ನನಗೊಂದು ಹೆಲ್ಪ್ ಆಗುತ್ತೆ, ನನಗೊಂದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಹೋಗೋಣ. ಇದು ಒಂದು ವಿಡಿಯೋ ನೋಡಿ, ಈ ಥರ ಒಂದು ಸ್ಕ್ರಿಪ್ಟ್ ಬರೆದ್ರೆ ಪ್ರಾಂಪ್ಟ್ ಅಂತಾರೆ. ಈ ಥರ ಎಲ್ಲ ಆಪರ್ಚುನಿಟೀಸ್, ಈ ಥರ ಎಲ್ಲ ವೀಡಿಯೋಸ್ನ ಮಾಡ್ಬೋದು. ಹಾಗೆ ದ ಇನ್ಸ್ಪಿರೇಷನ್ ಟ್ಯಾಬ್. ಸೊ ಇವಾಗ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಿಮ್ಗೆ ಇನ್ಸ್ಪಿರೇಷನ್ಗೆ ಕೆಲವೊಂದು ವಿಡಿಯೋಸ್ನ ಯೂಟ್ಯೂಬ್ ಕೊಡುತ್ತೆ. ಅದು ನೀವು ಇನ್ಸ್ಪೈರ್ ಆಗಿ ಅದರ ಪ್ರಕಾರ ಸಿಮಿಲರ್ ವಿಡಿಯೋಸ್ ಅಥವಾ ಇನ್ಸ್ಪೈರ್ ಆಗಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ನೀವು ಒಂದು ವಿಡಿಯೋ ಮಾಡ್ಬೋದು. ಬಟ್ ಇನ್ಸ್ಪಿರೇಷನ್ ಟೂಲ್ಸ್ ಅಂತ ಯೂಟ್ಯೂಬ್ನವ್ರು ತರ್ತಾ ಇದ್ದಾರೆ. ಸೊ ಇದು ಏನು ಮಾಡುತ್ತೆ ಗೊತ್ತಾ, ಯು ಕ್ಯಾನ್ ಯೂಸ್ AI ಪವರ್ಡ್ ಬ್ರೇನ್ ಸ್ಟಾರ್ಮಿಂಗ್. ಅಂದರೆ ನೀವು ಜಾಸ್ತಿ ಥಿಂಕ್ ಮಾಡಬೇಕಂತ ಇಲ್ಲ, ನೀವೊಂದು ರಫ್ ಐಡಿಯಾ ಕೊಟ್ಟರೆ ಅದೇ ಒಂದು ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಐಡಿಯಾ ಕೊಡುತ್ತೆ. ಓಕೆ, ಟೈಟಲ್ಸ್ ಕೊಡುತ್ತೆ, ಥಂಬ್ನೇಲ್ಸ್ ಕೊಡುತ್ತೆ, ಔಟ್ಲೈನ್ಸ್ ಏನೇನು ಬೇಕೋ ಅದೆಲ್ಲ ಕೊಡುತ್ತೆ. ಸೊ ನಿಮ್ಮದು ಜಾನರ್ ಅಂದರೆ ನಿಮ್ಮ ಯೂಟ್ಯೂಬ್ ಜಾನರ್ ಯಾವುದು, ಟ್ರಾವೆಲ್ಲ, ಕುಕ್ಕಿಂಗಾ, ಅದರ ಪ್ರಕಾರ ಅದು ಟೇಲರ್ ಮಾಡಿ ಕೊಡುತ್ತೆ. ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಐ ಮೀನ್ ನಿಮಗೆ ಒಂದು ಫ್ರೀಯಾಗಿ ಒಂದು ಅಸಿಸ್ಟೆಂಟ್ ಸಿಗ್ಬಿಡ್ತಾನೆ ನಿಮ್ಮ ಕ್ರಿಯೇಷನ್ ಜರ್ನಿಗೆ. ಎಷ್ಟೊಂದು ಸೂಪರಾಗಿ ಬರುತ್ತೆ ಇದು. ನ್ಯೂ ಇಂಟಿಗ್ರೇಷನ್ ಫೀಚರ್ಸ್, ಆಕ್ಸೆಸ್ ಡೈರೆಕ್ಟ್ಲಿ ಫ್ರಾಮ್ ಕಮೆಂಟ್ಸ್, ಅದರ್ ವಿಡಿಯೋಸ್ ಆ್ಯಂಡ್ ಪಾಸ್ಟ್ ಪ್ರಾಜೆಕ್ಟ್. ಸೊ ನಿಮ್ಮ ಡೀಟೇಲ್ಸ್ ಏನಿದೆ ಗೊತ್ತಾ, ಇವಾಗ ಕಮೆಂಟ್ಸು ನೀವು ಅದರಿಂದ ಒಂದು ಇನ್ಸೈಟ್ ತೊಗೊಳ್ಳೋದಂದರೆ ತುಂಬ ಕಷ್ಟ. ನೀವು ಪರ್ಸ್ನಲಾಗಿ ಓದ್ಬಿಟ್ಟು ಆಮೇಲೆ ಇನ್ಸೈಟ್ ತೊಗೋಬೇಕು. ಬಟ್ ಈ ಫೀಚರಿಂದ ಅದೆಲ್ಲ ಒಂದು AI ಹೆಲ್ಪ್ ಮಾಡುತ್ತೆ ನಿಮಗೆ. ಓಕೆ, ನಿಮಗೆ 1,000 ಕಮೆಂಟ್ಸ್ ಬಂದಿರುತ್ತೆ ಕುಕ್ಕಿಂಗಲ್ಲಿ. ಓಕೆ, ನಿಮಗೆ ಒಂದು 10 ಜನ ಓಕೆ ಪನ್ನೀರ್ ಬಟರ್ ಮಸಾಲ ರೆಸಿಪಿ ಹೇಳಿ ನಮಗೆ ಅಂತ ಹೇಳಿರ್ತಾರೆ. ಸೊ ಈ AI ಅದನ್ನು ಕ್ಯಾಚ್ ಮಾಡಿ ಇಮಿಡಿಯೇಟಾಗಿ ನಿಮ್ಗೆ ಆ ಇನ್ಸೈಟ್ ಕೊಟ್ಬಿಡುತ್ತೆ. ಅದಕ್ಕೆ ಒಂದು ಇನ್ಸ್ಪಿರೇಷನ್ ಟೂಲ್ ಅಂತ ಹೇಳೋದು. ಓಕೆನಾ? ಹಾಗೆ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 10-15 ಜನ ಹೇಳಿರ್ತಾರೆ ನಮಗೆ ಜೋಗ ಜಲಪಾತ ಹೋಗಿ ವಿಡಿಯೋ ಮಾಡಿ ನಮಗೆ ಹೇಳಿ ಅಂತ ಹೇಳ್ತಾರೆ. ಸೊ ಇದು ಆ ಕಮೆಂಟಿಂದ ಪಿಕ್ ಮಾಡಿ ನಿಮ್ಗೆ ಆ ಇನ್ಫಾರ್ಮೇಷನ್ ಕೊಡುತ್ತೆ. ಎಷ್ಟೊಂದು ಈಸಿ ಆಗುತ್ತೆ ಅಲ್ವಾ ಲೈಫು. ನೀವು ಆಮೇಲೆ ನೀವು ಟ್ರಾವೆಲ್ ಮಾಡೋದೇ ಅಷ್ಟೇ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಷ್ಟೇ ಇರೋದು. ಸೊ ಕಂಟೆಂಟ್ ಕ್ರಿಯೇಷನು ತುಂಬ ಈಸಿ ಆಗುತ್ತೆ ಮತ್ತು ಅಷ್ಟೇ ಕ್ರಿಯೇಟಿವ್ ಆಗುತ್ತೆ. ನಿಮ್ಮ ತಲೆಗೆ ಕ್ರಿಯೇಟಿವ್ ಕೆಲಸ ಮಾತ್ರ ಕೊಡಿ ಆವಾಗ. ಸೀಮ್ಲೆಸ್ ಕಂಟೆಂಟ್ ಕ್ರಿಯೇಷನ್ ಸಪೋರ್ಟ್ ಫ್ರಮ್ ಮಲ್ಟಿಪಲ್ ಸೋರ್ಸಸ್. ಸೊ ಮಲ್ಟಿಪಲ್ ಸೋರ್ಸಸ್ ಅಂದರೆ ಮೊಬೈಲ್, ವೆಬ್, ಎಲ್ಲಿಂದನೋ ಡೇಟಾ ತೊಗೊಂಡ್ರು ಅದು ಒಂದು ನಮಗೆ ಸಮರಿ ಥರ ಕೊಟ್ಬಿಡುತ್ತೆ. ಸೊ ತುಂಬ ಈಸಿ ಆಗುತ್ತೆ. ಹಾಗೆ ಮುಂದೆ ಹೋಗೋಣ. ಮುಂದೆ ಏನಿದೆ ನೋಡೋಣ. ನ್ಯೂ ಟೈಪ್ಸ್ ಆಫ್ ಆರ್ಟ್ ಅಂತ ಕೊಟ್ಟರೆ ಅದೇ ನೋಡಿ ಯಾವ ಥರ ಇನ್ಸೈಟ್ ಕೊಡುತ್ತೆ. ಔಟ್ಲೈನ್ ಯಾವ ಥರ ಬೇಕು, ಹುಕ್ಕೆ ಯಾವ ಥರ ಇರಬೇಕು, ಎಲ್ಲ ಅದೇ ಕೊಟ್ಟುಬಿಡುತ್ತೆ. ಎಷ್ಟು ಈಸಿ ಆಗುತ್ತೆ ಕೆಲಸ ಅಂದರೆ ಸೂಪರ್ ಕಂಡ್ರಿ ಇದು ಬೇಕಾಗಿರೋದು. ಹಾಗೆ ಇದು ಲಿಮಿಟೆಡ್ ಅಲ್ಲ, ಇದನ್ನು ಯೂಸ್ ಮಾಡ್ಕೋಬೋದು, ನಿಮ್ಮ ಕ್ರಿಯೇಟಿವ್ ಮೈಂಡ್ ಯೂಸ್ ಮಾಡ್ಕೋಬೋದು. ಸೊ ಅದರ ಸಮಾಗಮ ಇರುತ್ತಲ್ಲ ಅದು ಟೂ ಮಚ್
ಆಸಮ್ ಆಗಿರುತ್ತೆ. ಓಕೆ, ಹಾಗೆ ಮುಂದೆ ಹೋಗೋಣ. ಓಕೆ, ಇವಾಗ ಈ ಕಮ್ಯುನಿಟೀಸ್ ಅಂತ ಇರತ್ತಲ್ಲ, ಯೂಟ್ಯೂಬ್ ಕಮ್ಯುನಿಟೀಸ್, ನಿಮ್ಗೆ ಒಂದು ಒಂದು 1 million ಸಬ್ಸ್ಕ್ರೈಬರ್ ಆಗಿದ್ದಾರೆ. ಓಕೆನಾ, ಇವಾಗ ನೀವು ಕಮ್ಯುನಿಟಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ ಅದು ಇವಾಗ ಅಷ್ಟು ಫೇಮಸ್ ಆಗಿರಲಿಲ್ಲ, ಬಟ್ ಯೂಟ್ಯೂಬ್ನವರು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ಇವಾಗ ನ್ಯೂ ಸ್ಪೇಸ್ ಟು ಫಾರ್ ಕ್ರಿಯೇಟರ್ಸ್ ಆ್ಯಂಡ್ ಫ್ಯಾನ್ಸ್ ಟು ಕನೆಕ್ಟ್. ಓಕೆ, ನಿಮ್ಮ ಫ್ಯಾನ್ಸ್ ಇರ್ತಾರಲ್ಲ, ಅವರೊಟ್ಟಿಗೆ ಕನೆಕ್ಟ್ ಮಾಡೋಕ್ಕೆ ಕಮ್ಯುನಿಟೀಸ್ ಅಂತ ಒಂದು ಹೊಸ ಫೀಚರ್ಸ್ ತಂದಿದ್ದಾರೆ. ಸೊ ಬಿಲ್ಡಿಂಗ್ ಡೀಪರ್ ಆಡಿಯನ್ಸ್ ಕನೆಕ್ಷನ್ಸ್, ಯೂಟ್ಯೂಬ್ ಕಮ್ಯುನಿಟೀಸ್ ಫೀಚರ್ ಅಟ್ ದ ಹಾರ್ಟ್ ಆಫ್ ಚಾನಲ್ ಇಂಟ್ರಾಕ್ಷನ್. ಸೊ ನಿಮ್ಮ ಚಾನಲ್ ಒಟ್ಟಿಗೆ ಯಾವ ಥರ ಇಂಟ್ರಾಕ್ಟ್ ಮಾಡ್ತಾರೆ, ಅದು ಒಂದು ಡಿಫ್ರೆಂಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಫ್ಯಾನ್ ಕ್ಯಾನ್ ಶೇರ್ ಆರ್ಟ್ ಐಡಿಯಾಸ್, ಎಂಗೇಜ್ ವಿತ್ ಲೈಕ್ ಮೈಂಡೆಡ್ ಪೀಪಲ್. ಸೊ ನಿಮ್ಮ ಚಾನಲ್ ಒಳಗಡೆನೆ ಅದೊಂದು ಸಬ್ ಗ್ರೂಪ್ ಥರ ಆಗಿಬಿಡುತ್ತೆ. ಇವಾಗ ಲೈಕ್ ಮೈಂಡೆಡ್ ಪೀಪಲ್ ಮೀಟ್ ಆಗ್ತಾರೆ, ಸೊ ಅವರು ಕಮ್ಯುನಿಕೇಷನ್ ಮಾಡ್ಬೋದು. ಆ ಥರ ಒಂದು ಫೀಚರ್ಸ್ ತರ್ತಾ ಇದ್ದಾರೆ. ಸೊ ಎಲ್ಲ ಇವಾಗ ಏನಿತ್ತು, ಒಂದು ಕಮೆಂಟ್ಸು, ಲೈಕು, ಶೇರ್, ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದಾರೆ. ಅ ಪರ್ಸ್ನಲ್ ಕಾರ್ನರ್ ಆಫ್ ದ ಇಂಟರ್ನೆಟ್ ಫಾರ್ ಕ್ರಿಯೇಟರ್ಸ್. ಸೊ ಹೇಳಿದೆ ಅಲ್ವಾ, ಸೊ ಒಂದು ನಿಮ್ಮ ಚಾನಲ್ ಒಳಗಡೆ ಒಂದು ಸಬ್ ಗ್ರೂಪ್ ಥರ ಆಗಿಬಿಡುತ್ತೆ. ಸೊ ಇದು ಯಾವಾಗ ಬರ್ತಾ ಇದೆ ಅಂದರೆ ಅರ್ಲಿ 2025. ಸೊ ನೆಕ್ಸ್ಟ್ ಇಯರ್ ಮೇ ಬಿ ಜನವರಿಯಲ್ಲಿ ಬರ್ಬೋದು, ಏಪ್ರಿಲ್ ಒಳಗಡೆ ಬರ್ಬೋದು ಅಂದ್ಕೊಂಡಿದ್ದೀನಿ. ಇನ್ನೊಂದು ಫೀಚರ್ಸು ಹೈಪ್, ಫ್ಯಾನ್ಸ್ ಕ್ಯಾನ್ ಬೂಸ್ಟ್ ವಿಸಿಬಿಲಿಟಿ ಆಫ್ ರೈಸಿಂಗ್ ಸ್ಟಾರ್ಸ್. ಸೊ ಇವಾಗ ನನ್ನಂಥ ಒಂದು ಬಡಪಾಯಿ ಯೂಟ್ಯೂಬರ್ ಇದ್ದಾರೆ, ಒಂದು 3000 ಸಬ್ಸ್ಕ್ರಿಪ್ಷನ್ ಒಟ್ಟಿಗೆ. ಸೊ ನಮಗೆಲ್ಲ ಒಂದು ಹೆಲ್ಪ್ ಆಗುತ್ತೆ. ರೈಸಿಂಗ್ ಸ್ಟಾರ್ಸ್ ಅಲ್ವಾ, ನಾವು ಏನೋ ಕಷ್ಟಪಟ್ಟು ಕ್ರಿಯೇಟ್ ಮಾಡ್ತಾ ಇರ್ತೀವಿ ಕಂಟೆಂಟು, ಅಷ್ಟೊಂದು ವಿಸಿಬಿಲಿಟಿ ಸಿಗಲ್ಲ. ಬಟ್ ನಿಮ್ಮಂಥ ಫ್ಯಾನ್ಸ್ ಇರ್ತಾರಲ್ಲ, ಯಾರು ನನ್ನ ಚಾನಲ್ನ ನೋಡ್ತಾ ಇರ್ತಾರೆ, ಓಕೆ ಈ ಥರ ಕಂಟೆಂಟು ಮಾಡ್ತಾರೆ ಅಂತ ಹೇಳಿಬಿಟ್ಟು ಟೆಕ್ಲೂರು ಒಂದು ರೈಸಿಂಗ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿಬಿಟ್ಟು, ಸೊ ದೇ ಕ್ಯಾನ್ ಬೂಸ್ಟ್ ದ ವಿಸಿಬಿಲಿಟಿ. ಅಂದರೆ ಈ ಚಾನಲ್ನ ವಿಸಿಬಿಲಿಟಿನ ತುಂಬ ಬೂಸ್ಟ್ ಮಾಡೋಕ್ಕೆ ಹೈಪ್ ಅಂತ ಫೀಚರ್ಸ್ನ ತಂದಿದ್ದಾರೆ. ಟಾಪ್ ಹೈಪ್ ವಿಡಿಯೋಸ್ ಫೀಚರ್ಡ್ ಆನ್ ಸ್ಪೆಷಲ್ ಲೀಡರ್ ಬೋರ್ಡ್. ಸೊ ಇದಕ್ಕೋಸ್ಕರ ಒಂದು ಲೀಡರ್ ಬೋರ್ಡು, ಟ್ರೆಂಡಿಂಗ್ ಥರ ಬರುತ್ತಲ್ಲ, ಅದೇ ಥರ ಒಂದು ಸ್ಪೆಷಲ್ ಲೀಡರ್ ಬೋರ್ಡು ಬರ್ತಾ ಇದೆ ಅಂತೆ. ಸೊ ಕರೆಂಟ್ಲಿ ಬೀಂಗ್ ಟೆಸ್ಟೆಡ್ ಇನ್ ಬ್ರೆಜಿಲ್, ಟರ್ಕಿ ಆ್ಯಂಡ್ ಟೈವಾನ್. ಸೊ ನಾರ್ಮಲಿ ಎಲ್ಲ ಫೀಚರ್ಸು ಹಾಗೆ ಎಲ್ಲ ಒಟ್ಟಿಗೆ ವರ್ಲ್ಡ್ ವೈಡ್ ರಿಲೀಸ್ ಮಾಡಲ್ಲ. ಒಂದು ಕಂಟ್ರಿ ಅಥವಾ ಒಂದು ಏರಿಯಾದಲ್ಲಿ ಅವರು ಟೆಸ್ಟ್ ಮಾಡಿಬಿಟ್ಟು, ಓಕೆ ಅದನ್ನೇನಾದರೂ ಟ್ಯೂನಿಂಗು ಅಥವಾ ಏನಾದರೂ ಫಿಕ್ಸಸ್ ಮಾಡಿಬಿಟ್ಟು ಆಮೇಲೆ ಅದು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾರೆ. ಸೊ ಇವಾಗ ಈ 3 ಕಂಟ್ರಿಯಲ್ಲಿ ಅವರು ಟೆಸ್ಟಿಂಗ್ ಮಾಡ್ತಾ ಇದ್ದಾರಂತೆ. ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. ಸೊ ನೋಡೋಣ, ಈ ಫೀಚರ್ಸ್ ಎಲ್ಲ ಬಂದರೆ ನಾನು ಇಂಡಿವಿಜುವಲ್ ಪರ್ಸ್ನಲ್ ಆಗಿ ಟೆಸ್ಟ್ ಮಾಡಿ ಅದರ ರಿವ್ಯೂನ ಇದೇ ಚಾನಲಲ್ಲಿ ನಾನು ಕೊಡ್ತೀನಿ. ಸೊ ನಿಮಗೆ ಒಂದೇ ರಿಕ್ವೆಸ್ಟ್ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿಡಿ. ಸೊ ನಿಮಗೆ ಅಪ್ಡೇಟ್ ಸಿಗುತ್ತೆ, ಯಾವಾಗ ಈ ಥರ ಫೀಚರ್ಸ್ ಎಲ್ಲ ಬರುತ್ತೆ, ನಿಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಹೋಗುತ್ತೆ. ನಿಮಗೆ ಮತ್ತೆ ಏನೇ ಡೌಟ್ಸ್ ಇದ್ದರೂ ನಂಗೆ ಕಮೆಂಟ್ ಮಾಡ್ಬೋದು, ನಾನು ಅದನ್ನು ಓದಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಹಾಗೆ ಮುಂದೆ ಹೋಗೋಣ ಬನ್ನಿ. ಓಕೆ, ಇದು ಅಂತೂ ಬೆಂಕಿ ಫೀಚರ್. ಏನು ಗೊತ್ತಾ, ಆಟೋ ಡಬ್ಬಿಂಗ್. ಇವಾಗ ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ನಾನು ಕನ್ನಡದಲ್ಲಿ ಮಾತಾಡ್ತಾ ಈ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ವಾಟ್ ಇಫ್, ಓಕೆನಾ, ವಾಟ್ ಇಫ್ ಜಾಪನೀಸು ಈ ಟೆಕ್ಲೂರು ಕಂಟೆಂಟ್ ಚೆನ್ನಾಗಿ ಬರ್ತಾ ಇದೆ, ಬಟ್ ಏನಿದು ನಂಗೆ ಅರ್ಥನೇ ಆಗ್ತಾ ಇಲ್ಲ, ಯಾವುದು ಬೇರೆ ಲ್ಯಾಂಗ್ವೇಜಲ್ಲಿದೆ. ಸೊ ಆಟೋ ಡಬ್ಬಿಂಗಿಂದ ನಿಮಗೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ಡಬ್ ಆಗಿಬಿಡುತ್ತೆ ನಿಮ್ಮ ವಿಡಿಯೋ. ಎಷ್ಟು ಅಮೇಝಿಂಗ್ ಅಲ್ವಾ. ನಿಮ್ಮ ರೀಚ್ ನೋಡಿ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ಸಿಕ್ಬಿಡ್ತಾರೆ. ಯಾಕಂದರೆ ಇವಾಗ ಲ್ಯಾಂಗ್ವೇಜ್ಗೆ ಯಾವುದು ಬ್ಯಾರಿಯರ್ ಇಲ್ಲ, ಓಕೆನಾ. ಸೊ ಎಲ್ಲ ಲ್ಯಾಂಗ್ವೇಜಲ್ಲಿ ಇದು ಆಟೋ ಡಬ್ ಆಗಿಬಿಡುತ್ತೆ. ನಿಮ್ಗೆ ಏನು ಕಷ್ಟಪಡಬೇಕಂತಲೇ ಇಲ್ಲ. ನೀವು ಕನ್ನಡದಲ್ಲಿ ಆರಾಮಾಗಿ ವಿಡಿಯೋಸ್ ಮಾಡಿ ಯಾವ ಜಗತ್ತಿನ ಯಾವ ಕೋಣೆಯಲ್ಲಿ ಬೇಕಾದರೂ, ಮೂಲೆಯಲ್ಲಿ ಬೇಕಾದರೂ ರೀಚ್ ಆಗ್ಬೋದು. ಎಷ್ಟು ಅಮೇಝಿಂಗ್ ಅಲ್ವಾ. ದಿಸ್ ಈಸ್ ಲೈಕ್ ಬೂನ್. ಕನ್ನಡವನ್ನು ಸ್ಪ್ರೆಡ್ ಮಾಡ್ಬೋದು, ಯಾಕಂದರೆ ನೀವು ಕನ್ನಡದಲ್ಲಿ ಕಂಟೆಂಟ್ ಮಾಡಿ ಕನ್ನಡ ಕಲ್ಚರ್ನ ಬೆಳೆಸ್ಬೋದು. ಅದು ಅವ್ರ ಭಾಷೆಯಲ್ಲಿ ಡಬ್ ಆಗುತ್ತೆ, ಬಟ್ ನೀವು ತೋರಿಸೋದೆಲ್ಲ ಕನ್ನಡ ಏರಿಯಾ ತಾನೆ, ಕನ್ನಡ ಕುಕ್ಕಿಂಗ್ ತಾನೆ, ಕನ್ನಡ ಟ್ರಾವೆಲ್ ತಾನೆ, ಕನ್ನಡ ಪ್ಲೇಸಸ್ಸು, ನೀವು ಕನ್ನಡನೂ ಕಲಿಸ್ಬೋದು. ದಿಸ್ ಈಸ್ ಅ ಹ್ಯೂಜ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಆಟೋ ಡಬ್ಬಿಂಗ್ ಫೀಚರ್ ಬಂದುಬಿಟ್ರೆ ನಿಮ್ಮ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲ್ಲ. ಸೊ ಇವಾಗ ಸ್ಪ್ಯಾನಿಷ್, ಪೋರ್ಚುಗೀಸ್, ಫ್ರೆಂಚ್ ಮತ್ತು ಇಟಾಲಿಯನ್ ಬರ್ತಾ ಇದೆ, ಬಟ್ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅವ್ರು ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ. ಬಟ್ ಗುಡ್ ಥಿಂಗ್ ಇಸ್ ನಿಮ್ಮ ಕನ್ನಡ ವಿಡಿಯೋನು ಸ್ಪ್ಯಾನಿಷಲ್ಲಿ ಕೇಳ್ಬೋದು, ಪೋರ್ಚುಗೀಸಲ್ಲಿ ಕೇಳ್ಬೋದು, ಫ್ರೆಂಚಲ್ಲಿ ಕೇಳ್ಬೋದು, ಇಟಾಲಿಯನಲ್ಲಿ ಕೇಳ್ಬೋದು. ಸೊ ಅಷ್ಟು ನಿಮಗೆ ಯೂಸರ್ ಬೇಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ನ್ಯಾಚುರಲ್ ಸೌಂಡಿಂಗ್ ಡಬ್ಸ್, ಸೊ ರೆಪ್ಲಿಕೇಟ್ ಯುವರ್ ಟೋನ್ ಆ್ಯಂಡ್ ಎಂಬಿಯನ್ಸ್. ನೀವು ಯಾವ ಥರ ಮಾತಾಡ್ತಿರಲ್ಲ, ನೀವು ಕನ್ನಡದಲ್ಲಿ ಯಾವ ಥರ ಮಾತಾಡ್ತಿರಲ್ಲ, ಅದೇ ಸೇಮ್ ವಾಯ್ಸ್, ಟೋನ್, ಎಂಬಿಯನ್ಸು
ಬಟ್ ಲ್ಯಾಂಗ್ವೇಜ್ ಬೇರೆ. ಅದು ಆಟೋಮೆಟಿಕ್ ಆಗಿ AI ಯೂಸ್ ಮಾಡಿ ಆಟೋ ಡಬ್ ಆಗುತ್ತೆ. ಎಷ್ಟು ಅಮೇಝಿಂಗ್ ಫೀಚರ್ ಅಲ್ವಾ, ಸೂಪರ್. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಇದೆಲ್ಲ ಯೂಸ್ ಮಾಡೋದಕ್ಕೆ. ಸೊ ಎನ್ಶ್ಯೂರ್ಸ್ ಡಬ್ಡ್ ಆಡಿಯೋ ಫೀಲ್ಸ್ ನ್ಯಾಚುರಲ್ ಆ್ಯಂಡ್ ಅಥೆಂಟಿಕ್. ಅದೇ ಹೇಳ್ದಂಗೆ ನ್ಯಾಚುರಲ್ ಆಗಿ ಕೇಳಿಸುತ್ತೆ. ಇದು ಒಂಥರ AI ಓ ಆ ಥರ ಎಲ್ಲ ಬರಲ್ಲ. ಸೊ ಫುಲ್ ನ್ಯಾಚುರಲ್ ಆಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಬೇಕು ಯಾವಾಗ ಬರುತ್ತೆ ಅಂತ. ಆವಾಗ ಟ್ರೈ ಮಾಡಿ ನನಗೂ ಆ ಲಿಂಕ್ ಕಳಿಸ್ಕೊಡಿ. ನನ್ನ ಹ್ಯಾಪಿ ಟು ಟೆಸ್ಟ್ ಇಟ್ ಔಟ್ ಯಾವ ಥರ ಬರುತ್ತೆ ಅಂತ. ನಾನು ಬೇಕಾದ್ರೆ ಫೀಡ್ಬ್ಯಾಕ್ ಕೊಡ್ತೀನಿ. ನೆಕ್ಸ್ಟ್ ಹಾಗೆ ಮುಂದೆ ಹೋಗೋಣ. ನೆಕ್ಸ್ಟು ಕಮ್ಯುನಿಟಿ ಹಬ್. ನಾವು ಕಮ್ಯುನಿಟಿ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ನೊಂದು ಫೀಚರ್ ತರ್ತಾ ಇದ್ದಾರೆ. ಇದು ಬೇಸಿಕಲಿ ರಿವ್ಯಾಂಪಿಂಗ್ ಫ್ಯಾನ್ ಎಂಗೇಜ್ಮೆಂಟ್. ಫ್ಯಾನ್ಸ್ ಇರ್ತಾರಲ್ವಾ, ಎಲ್ಲ ಯೂಟ್ಯೂಬ್ ಚಾನಲ್ಗೂ ಫ್ಯಾನ್ಸ್ ಇರ್ತಾರೆ, ಆಯಿತಾ. ಸೊ ಅವರೊಟ್ಟಿಗೆ ಆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಯಾವುದೇ ಯೂಟ್ಯೂಬ್ ಚಾನಲ್ ಆಗಿರಲಿ, ಫಸ್ಟು ಒಂದು ಸ್ವಲ್ಪ ದಿವಸ ಅನ್ನೋನ್ ಆಗಿರ್ತಾರೆ, ಆಮೇಲೆ ಆ ರಿಲೇಷನ್ಶಿಪ್ ಬೆಳೀತಾ ಹೋಗುತ್ತೆ. ಆಮೇಲೆ ಇಟ್ ವಿಲ್ ಬಿ ಲೈಕ್ ಅ ಕ್ಲೋಸ್ ನಿಟ್ ಫ್ಯಾಮಿಲಿ ಅಲ್ವಾ. ನಾವೆಲ್ಲ ಒಂದು ಕುಟುಂಬದವ್ರ ಥರ ಬೆಳೀತಾ ಇರ್ತೀವಿ ನಮ್ಮ ಲೈಫಲ್ಲಿ ಅಲ್ವಾ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತೀನಿ, ನೀವು ಕಮೆಂಟಲ್ಲಿ ನಿಮ್ಗೆ ಏನೇನು ಬೇಕು ಆ ಥರ ಎಲ್ಲ ಶೇರ್ ಮಾಡ್ತಾ ಹೋಗ್ತೀರಾ. ಹಾಗೆ ಒಂದು ಕಮ್ಯುನಿಟಿ ಫ್ಯಾಮಿಲಿ ಬಿಲ್ಡ್ ಆಗುತ್ತೆ. ಸೊ ಅದನ್ನು ರಿವ್ಯಾಂಪ್ ಮಾಡೋಕ್ಕೆ, ಫ್ಯಾನ್ ಎಂಗೇಜ್ಮೆಂಟ್ನ ರಿವ್ಯಾಂಪ್ ಮಾಡೋಕ್ಕೆ ಕಮ್ಯುನಿಟಿ ಹಬ್ ಅಂತ ಹೊಸ ಫೀಚರ್ ತರ್ತಾ ಇದ್ದಾರೆ. ಸೊ ಇದು ಇಂಟ್ರೊಡ್ಯೂಸಿಂಗ್ ದ ಕಮ್ಯುನಿಟಿ ಹಬ್ ಇನ್ ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲೇ ಸಿಗುತ್ತೆ. AI ಎನ್ಹಾನ್ಸ್ ಟೂಲ್ ಫಾರ್ ಇಂಪ್ರೂವ್ಡ್ ಕ್ರಿಯೇಟರ್ ಫ್ಯಾನ್ ಇಂಟ್ರಾಕ್ಷನ್, ಸ್ಮಾರ್ಟ್ ರಿಪ್ಲೈ ಸಜೆಷನ್, AI ಜನರೇಟೆಡ್ ರಿಪ್ಲೈಸ್ ಬೇಸ್ಡ್ ಆನ್ ಯುವರ್ ಪರ್ಸನಲ್ ಸ್ಟೈಲ್. ನೀವು ಇವಾಗ ಇದು ಬೇಸಿಕಲಿ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಯಾರು ಇನ್ನೂ ಜರ್ನಿ ಸ್ಟಾರ್ಟ್ ಮಾಡಿಲ್ಲ ಅವ್ರಿಗೆ ಸ್ವಲ್ಪ ಲೇಟಾಗಿ ಅರ್ಥ ಆಗುತ್ತೆ. ಬಟ್ ನಿಮ್ಗೊಂದು 1000 ಕಮೆಂಟ್ಸ್ ಬರುತ್ತೆ, ಆಯಿತಾ. ನೀವು ಇಂಡಿವಿಜುವಲ್ ಒಂದೊಂದೇ ಕಮೆಂಟ್ಸ್ ಓದ್ಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೀರಾ. AI ಏನು ಮಾಡುತ್ತೆ, ನೀವು ನಿಮ್ಮ ಸ್ಟೈಲ್ ಒಂದು ಇರುತ್ತಲ್ವ. ಕೆಲವೊಬ್ಬರು ಇಮೋಜಿಸ್ ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವೊಬ್ರು ತುಂಬ ಓಕೆ ಅಂತ ತುಂಬ ಯೂಸ್ ಮಾಡ್ತಾರೆ. ಓಕೆ, ಅದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಒಂದು 10 ರಿಪ್ಲೈ ಮಾಡಿರ್ತಾರೆ, ನೆಕ್ಸ್ಟು 990 ರಿಪ್ಲೈಸ್ನ AI ಮಾಡುತ್ತೆ. ಅದು ನೀವೇ ಮಾಡಿದ ಥರ ಇರುತ್ತೆ. ರೆಸ್ಪಾಂಡ್ ಟು ಕಮೆಂಟ್ಸ್ ಕ್ವಿಕ್ಲಿ ಆ್ಯಂಡ್ ಅಥೆಂಟಿಕಲಿ. ಸೊ ತುಂಬ ಫಾಸ್ಟಾಗಿ ರಿಪ್ಲೈ ಬರುತ್ತೆ. ಮತ್ತು ಇದು ಒಂಥರ ಫ್ಯಾನ್ಸ್ ಒಟ್ಟಿಗೆ ಇಂಟ್ರ್ಯಾಕ್ಷನ್ ಜಾಸ್ತಿ ಮಾಡುತ್ತೆ. ಅಪ್ಕಮಿಂಗ್ ಫೀಚರ್ಸ್ ಕಮ್ಯುನಿಟಿ ಸ್ಪಾಟ್ಲೈಟ್ಸ್ ಟು ಹೈಲೈಟ್ ಎಂಗೇಜ್ಮೆಂಟ್. ಸೊ ಕಮ್ಯುನಿಟಿ ಸ್ಪಾಟ್ಲೈಟ್ ಲೈಕ್ ನಿಮ್ಗೊಬ್ಬರು ಫ್ಯಾನ್ ಇರ್ತಾರೆ, ಓಕೆ, ಟೆಕ್ಲೂರ್ಗೆ ಒಬ್ಬರು ಫ್ಯಾನ್ ಆಗಿದ್ದಾರೆ, ಅವರು ತುಂಬ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ, ಓಕೆನಾ. ಸೊ ಕಮ್ಯುನಿಟಿ ಹಬ್ಬು ಅದನ್ನು ಐಡೆಂಟಿಫೈ ಮಾಡಿ ಕಂಟೆಂಟ್ ಕ್ರಿಯೇಟರ್ಗೆ ಆ ಇನ್ಫಾರ್ಮೇಷನ್ ಕೊಡುತ್ತೆ. ಎಷ್ಟು ಗ್ರೇಟ್ ಅಲ್ವಾ. ನನಗೆ ಐ ವುಡ್ ಲವ್, ಯಾರಾದರೂ ಆ ಥರ ಫ್ಯಾನ್ ಇದ್ದರೆ ಐ ವುಡ್ ಲವ್ ಟು ಮೀಟ್ ದೆಮ್ ಆರ್ ಐ ವುಡ್ ಲವ್ ಟು ಟೇಕ್ ದರ್ ಇಂಟರ್ವ್ಯೂ. ಯಾಕಂದರೆ ನನ್ನ ಚಾನಲ್ ಇಷ್ಟಪಡ್ತಿದ್ದಾರೆ, ನನಗೆ ಐ ಲುಕ್ ಆಫ್ಟರ್ ಲೈಕ್ ಅ ಫ್ಯಾಮಿಲಿ, ರೈಟ್. ಸೊ ಈ ಥರ ಫೀಚರ್ಸ್ ಬಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಡಿಯನ್ಸ್ ಮೆಟ್ರಿಕ್ಸ್ ಫಾರ್ ಡೀಪರ್ ಇನ್ಸೈಟ್. ಇವಾಗ ಆಡಿಯನ್ಸ್ ಮೆಟ್ರಿಕ್ ಬರುತ್ತೆ, ಬಟ್ ತುಂಬ ವಾಸ್ಟ್ ಇನ್ಫಾರ್ಮೇಷನ್ ತೊಗೊಂಬರ್ತಾ ಇದ್ದಾರೆ. ಸೊ ರೋಲಿಂಗ್ ಔಟ್ ಸೂನ್ ಟು ಕ್ರಿಯೇಟರ್ಸ್, ಇದು ಮೋಸ್ಟ್ಲಿ ತುಂಬ ಬೇಗನೆ ರೋಲ್ಔಟ್ ಆಗ್ಬೋದು. ಸೊ ವೇಟ್ ಮಾಡಿ, ನಾನು ನೋಡ್ತೀನಿ ಯಾವಾಗ ರೋಲ್ಔಟ್ ಆಗುತ್ತೆ. ನಾನು ಟೆಕ್ಲೂರು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ಮುಂದೆ ಹೋಗೋಣ. ಅನ್ಲಾಕಿಂಗ್ ಬಿಸ್ನೆಸ್ ಪೊಟೆನ್ಷಿಯಲ್, ಜೆವೆಲ್ಸ್ ಗಿಫ್ಟ್ಸ್ ಆ್ಯಂಡ್ ಶಾಪಿಂಗ್. ಏನಪ್ಪ ಇದು ಜೆವೆಲ್ಸ್ ಕೊಡ್ತಾ ಇದ್ದಾರೆ ಯೂಟ್ಯೂಬ್ನವರು ಅಂದ್ಕೋಬೇಡಿ. ಸೊ ಗಿಫ್ಟ್ಸ್, ಸೊ ನ್ಯೂ ಫೀಚರ್ಸ್, ಜೆವೆಲ್ಸ್ ಫಾರ್ ಫ್ಯಾನ್ ಗಿಫ್ಟ್ಸ್ ಡ್ಯೂರಿಂಗ್ ಲೈವ್ ಸ್ಟ್ರೀಮ್ಸ್. ನೀವು ಲೈವ್ ಸ್ಟ್ರೀಮ್ಸ್ ತುಂಬ ಮಾಡ್ತೀರಾ ಅಂದರೆ, ಸೊ ಇವಾಗ ಫ್ಯಾನ್ಸ್ಗಳಿಗೂ ನೀವು ಗಿಫ್ಟ್ಸ್ನ ಕೊಡ್ಬೋದು, ಓಕೆನಾ. ಸೊ ಜೆವೆಲ್ಸ್, ಗಿಫ್ಟ್ಸ್ ಬೈ ಜೆವೆಲ್ಸ್ ಅಂತ. ಸೊ ಇದನ್ನು ಹೊಸ ಕಾನ್ಸೆಪ್ಟ್ ತೊಗೊಂಬರ್ತಾ ಇದ್ದಾರೆ. ಸೊ ನೀವು ಯಾರಾದರೂ ಫ್ಯಾನ್ಸ್, ನಿಮ್ಮ ಸಬ್ಸ್ಕ್ರೈಬರ್ ಆಗಿರಲಿ, ನಾನ್ ಸಬ್ಸ್ಕ್ರೈಬರ್ ಆಗಿರಲಿ, ಅದು ನನಗೆ ಶೂರ್ ಇಲ್ಲ, ಬಟ್ ಇಬ್ಬರಿಗೂ ಇರುತ್ತೆ. ಸೊ ಅವ್ರಿಗೆಲ್ಲ ಯು ಕ್ಯಾನ್ ಗಿಫ್ಟ್ ಡ್ಯೂರಿಂಗ್ ಲೈವ್ ಸ್ಟ್ರೀಮ್. ಎನ್ಹಾನ್ಸ್ ರಿಯಲ್ ಟೈಮ್ ಎಂಗೇಜ್ಮೆಂಟ್ ಬಿಟ್ವೀನ್ ಫ್ಯಾನ್ಸ್ ಆ್ಯಂಡ್ ಕ್ರಿಯೇಟರ್ಸ್. ಹಾಗಂದರೆ ನೀವು ಲೈವ್ ಸ್ಟ್ರೀಮ್ ಆಗ್ತಾ ಇರತ್ತೆ, ಆವಾಗಲೇ ನಿಮಗೆ ತುಂಬ ಟೂಲ್ ಇಟ್ಕೊಂಡು ಕಷ್ಟಪಡೋ ಅಗತ್ಯ ಇಲ್ಲ. ಎಲ್ಲ ಯೂಟ್ಯೂಬ್ನವರೇ ಕೊಡ್ತಾ ಇದ್ದಾರೆ. ನೀವು ಜಸ್ಟ್ ಅದನ್ನು ಯೂಸ್ ಮಾಡಿ ನಿಮ್ಮ ಫ್ಯಾನ್ಸ್ ಒಟ್ಟಿಗೆ ಟೈಮ್ ಕಳೀರಿ ಅಷ್ಟೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನಿಷಿಯಲಿ ಅವೈಲೇಬಲ್ ಇನ್ ವರ್ಟಿಕಲ್ ಲೈವ್ ಸ್ಟ್ರೀಮ್ಸ್ ಇನ್ ದ US. ನಾನು ಅಂದ್ಕೊಂಡಿನಿ ಇದು ಮೋಸ್ಟ್ಲಿ ವರ್ಟಿಕಲ್ ಲೈವ್ ಸ್ಟ್ರೀಮ್ ಅಂದರೆ ಶಾರ್ಟ್ ಫಾರ್ಮ್ ಲೈವ್ ಸ್ಟ್ರೀಮಲ್ಲಿ ಮೊಬೈಲಲ್ಲಿ ಲೈವ್ ಸ್ಟ್ರೀಮ್ ಮಾಡಿದರೆ ಮಾತ್ರ ಅವೈಲೇಬಲ್ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಫೈಂಡ್ ಔಟ್ ಮಾಡಿ ಹೇಳ್ತೀನಿ. ಬಟ್ ಇವಾಗ ಇದು US ಅಮೇರಿಕಾದಲ್ಲಿ ಮಾತ್ರ ಅವೈಲೇಬಲ್ ಇದೆ ಅಂತ
ಹೇಳ್ತಾ ಇದ್ದಾರೆ. ಫನ್ ಆ್ಯಂಡ್ ಇಂಟ್ರಾಕ್ಟಿವ್ ವೇವ್ ಫಾರ್ ಫ್ಯಾನ್ಸ್ ಟು ಸಪೋರ್ಟ್ ಕ್ರಿಯೇಟರ್ಸ್. ಆಬ್ವಿಯಸ್ಲಿ ಇದು ಒಂಥರ ಫನ್ ಆಗುತ್ತೆ, ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವ. ಓಕೆ ಇವತ್ತು ಒಂದು ಏನು ಗಿಫ್ಟ್ ಸಿಗ್ಬೋದು ಆ ಥರ. ಸೊ ಅಮೇಝಿಂಗ್ ಫೀಚರ್. ಓಕೆ ಗೈಸ್, ನೀವು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಬಟನ್ ಬೇಗಲ್ಲೇ ಸ್ವಲ್ಪ ಜ್ಞಾನ ಇರಲಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದರೆ ಪ್ಲೀಸ್, ನನಗೂ ಒಂದು ಹೆಲ್ಪ್ ಆಗುತ್ತೆ, ನನಗೂ ಒಂದು ಸಪೋರ್ಟ್ ಆಗುತ್ತೆ, ನನಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಈ ಥರ ವೀಡಿಯೋಸ್ ಮಾಡಬೇಕಂದ್ರೆ. ಹಾಗೆ ಎಕ್ಸ್ಪಾನ್ಷನ್ ಆಫ್ ಯೂಟ್ಯೂಬ್ ಶಾಪಿಂಗ್. ಸೊ ನೀವು ಅಮೆಝಾನ್ ಅಫಿಲಿಯೇಟ್ ಶಾಪಿಂಗ್, ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಶಾಪಿಂಗ್ ಅಂತ ಕೇಳಿರ್ಬೇಕಲ್ವ. ಸೊ ಅದೇ ಥರ ಯೂಟ್ಯೂಬ್ನವರು ಯೂಟ್ಯೂಬ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ತರ್ತಾ ಇದ್ದಾರೆ. ಸೊ ಇದು ಒಂಥರ ನಿಮ್ಮ ಯೂಟ್ಯೂಬಲ್ಲೇ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ಬೋದು, ಜನ ಬೈ ಮಾಡಿದರೆ ಅದನ್ನು ನಿಮಗೂ ಒಂದು ಕಮಿಷನ್ ಸಿಗುತ್ತೆ, ಆ ಥರ ಕಾನ್ಸೆಪ್ಟ್ ಇದೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಹ್ಯೂಜ್ ಅಲ್ವಾ, ಯಾಕೆಂದರೆ ನೀವು ರೆಕಮೆಂಡ್ ಮಾಡಿರೋ ಪ್ರಾಡಕ್ಟ್ ನೀವು ಯೂಸ್ ಮಾಡಿರ್ತೀರ, ಓಕೆನಾ, ಅದು ಉಳಿದ ಜನರಿಗೂ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪಿಂಗ್ ಕ್ರಿಯೇಟರ್ಸ್ ಗ್ರೋ ದೇರ್ ಬಿಸ್ನೆಸ್ ಗ್ಲೋಬಲಿ, ಇದು ಗ್ಲೋಬಲಿ ವರ್ಲ್ಡ್ ವೈಡ್ ಫೀಚರ್ಸ್ ಅಲ್ವಾ, ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಮುಂದೆ ಹೋಗೋಣ ಗೈಸ್. ಇಮರ್ಸಿವ್ ಕಂಟೆಂಟ್ ಫಾರ್ ಟಿ ವಿ, ಅ ನ್ಯೂ ಫ್ರಂಟಿಯರ್. ಓಕೆ, ಇದು ಮಾತ್ರ ಇನ್ನೊಂದು ಅಮೇಝಿಂಗ್ ಫೀಚರ್ಸ್ ಆಗಿದೆ. ಸೊ ನೀವು ಸೀಸನ್ 1, ಸೀಸನ್ 2 ಈ ಥರ ಕಾನ್ಸೆಪ್ಟ್ ಗೊತ್ತಿರುತ್ತಲ್ವ, ನೀವು OTT ಪ್ಲ್ಯಾಟ್ಫಾರ್ಮಲ್ಲಿ ಈ ಸೀರೀಸ್ ಎಲ್ಲ ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಿಮಗೆ, ಸೀಸನ್ 1, ಸೀಸನ್ 2 ಆ ಥರ ಎಲ್ಲ ಬರ್ತಾ ಹೋಗುತ್ತೆ. ಸೊ ಇವಾಗ ಯೂಟ್ಯೂಬಲ್ಲಿ ನೀವು ಈ ಥರ ಸೀಸನ್ಸ್ಗಳನ್ನು ಮಾಡ್ಬೋದು, ಎಪಿಸೋಡ್ಗಳನ್ನು ಮಾಡ್ಬೋದು. ಹೇಗೆ ಗೊತ್ತಾ, ಫಾರ್ ಎಕ್ಸಾಂಪಲ್ ರೇಖಾ ಅಡುಗೆ ಚಾನಲ್ ತೊಗೊಳ್ಳೋಣ, ಓಕೆನಾ. ಅವರು ಒಂದು ವೆಜಿಟೇರಿಯನ್ ಕಾನ್ಸೆಪ್ಟಲ್ಲಿ ಒಂದು 10 ವೀಡಿಯೋಸ್ ಮಾಡಿದ್ದಾರೆ, ಓಕೆನಾ. ಸೊ ಅವ್ರಿಗೆ ಇವಾಗ ಏನು ಮಾಡ್ಬೋದು ಅಂದರೆ, ಒಂದು ಸೀಸನ್ 1 ವೆಜ್ ಕುಝೀನ್ ಸ್ಪೆಷಲ್ ಅಂತ ಮಾಡಿಬಿಟ್ಟು ಎಪಿಸೋಡ್ 1, ಓಕೆ, ಒಂದು ಇಡ್ಲಿ ಸಾಂಬಾರು ಮಾಡೋದು ಹೇಗೆ, ಎಪಿಸೋಡ್ 2 ಹಾಗೆ ಪಲಾವ್ ಮಾಡೋದು ಹೇಗೆ, ಆ ಥರ ಒಂದು ಸೀಸನ್ನಾಗಿ ಮಾಡಿಬಿಟ್ಟು ಎಪಿಸೋಡ್ ಆಗಿ ಮಾಡಿಬಿಟ್ಟು ವೀಡಿಯೋಸ್ನ ಮಾಡ್ಬೋದು. ಎಷ್ಟು ಅಮೇಝಿಂಗ್ ಅಲ್ವಾ ಇದು. ಮತ್ತು ಟಿ ವಿಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ OTT ಲೆವೆಲ್ ಫೀಲ್ ಕೊಡುತ್ತೆ ನಿಮ್ಮ ಯೂಟ್ಯೂಬ್ ಕಂಟೆಂಟ್ಗೆ. ಸೂಪರಾಗಿ ಬರ್ತಾ ಇದೆ ಇದು. ಡಿಸೈನ್ ಫಾರ್ ಇಮರ್ಸಿವ್ ಬಿಗ್ ಸ್ಕ್ರೀನ್ ವಿವಿಂಗ್ ಎಕ್ಸ್ಪೀರಿಯನ್ಸ್. ಬಿಗ್ ಸ್ಕ್ರೀನ್ ಅಂದರೆ ಟಿ ವಿ ಎಕ್ಸ್ಪೀರಿಯನ್ಸು. ಸೊ ರೆವೆನ್ಯೂ ಗ್ರೋತ್ ಫ್ರಮ್ ಟಿ ವಿ ಅರೌಂಡ್ 30% ಟಿ ವಿಯಿಂದನೇ ಬರ್ತಾ ಇದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ವೀಡಿಯೋಸ್ಗಳು 30% ಜನ ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಾಲ ಇತ್ತು ಎಲ್ಲ ಟಿ ವಿ ಬಿಟ್ಟು ಮೊಬೈಲ್ಗೆ ಬಂದಿದ್ರು, ಮತ್ತು ಇವಾಗ 30% ಇದು ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಟಿ ವಿ ಎಕ್ಸ್ಪೀರಿಯನ್ಸೇ ಬೇರೆ ಅಲ್ವಾ. ಸೊ ಇದು ಹೊಸ ಫೀಚರ್ಸ್ ಬರ್ತಾ ಇದೆ, ಮೇನ್ಲಿ ಫೋಕಸ್ ಆನ್ ಟಿ ವಿ, ಓಕೆನಾ. ಹಾಗೆ ಈಸಿಯರ್ ಎಕ್ಸೆಸ್ ಟು ಪ್ರಾಡಕ್ಟ್ ಲಿಂಕ್ಸ್ ಫಾರ್ ವ್ಯೂವರ್ಸ್ ಆನ್ ಟಿ ವಿ. ಸೊ ಇವಾಗ ನೀವು ಪ್ರಾಡಕ್ಟ್ ಯಾವುದು ಯೂಟ್ಯೂಬ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಲ್ವಾ, ಅದೇ ಥರ ಪ್ರಾಡಕ್ಟ್ ಲಿಂಕ್ಸು ವ್ಯೂವರ್ಸ್ ಟಿ ವಿಯಲ್ಲಿ ನೋಡಬೇಕು ಅಂದರೆ ಇವಾಗ ಸ್ವಲ್ಪ ಗಜಿಬಿಜಿ ಇದೆ, ಬಟ್ ಅದನ್ನು ತುಂಬ ಎನ್ಹಾನ್ಸ್ ಮಾಡ್ತಾ ಇದ್ದಾರೆ, ಈಸಿಯರ್ ಆಕ್ಸೆಸ್. ಸೊ ಇದರಿಂದ ಏನೋ ಪ್ರಾಡಕ್ಟ್ಸ್ ವಿಸಿಬಲ್ ಆಗೋದು ತುಂಬ ಈಸಿ ಆಗುತ್ತೆ, ಬೈ ಮಾಡೋದು ಎಕ್ಸ್ಪೀರಿಯನ್ಸ್ ಅವ್ರು ಮೋಸ್ಟ್ಲಿ ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಇಷ್ಟೆಲ್ಲ ಫೀಚರ್ಸ್ ಹೇಳಿದೆ ನಾನು. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ವಿಡಿಯೋ, ಇನ್ಸ್ಪಿರೇಷನಲ್ ಟೂಲ್ಸ್, ಹೈಪ್, ಗಿಫ್ಟ್ಸ್, ಕಮ್ಯುನಿಟೀಸ್, ಆಟೋ ಡಬ್ಬಿಂಗ್, ಏನಿದೆ ಏನಿಲ್ಲ ಅಲ್ವಾ. ಸೊ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ನೀವು ಎಂಡ್ ತನಕ ನೋಡಿದ್ದೀರಿ ಅಂತ ಭಾವಿಸ್ತೇನೆ. ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಟು ಟೆಕ್ಲೂರು ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.